ವಿದ್ಯಾರ್ಥಿಗಳು ತಮಗೆಲ್ಲ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್. ಸೊ ಯಾರೆಲ್ಲ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾರಾ, ಸೊ ತಮಗೆಲ್ಲ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಗಣಿತ ಉಚಿತ ಕ್ಲಾಸ್ಗಳನ್ನ ಮಾಡ್ತಾ ಇದ್ದಾರೆ. ಅತಿ ಸರಳವಾಗಿ, ವಿಶೇಷವಾಗಿ ಸುಲಭ ರೀತಿಯಲ್ಲಿ ತಮ್ಮ ಒಂದು ಅಧ್ಯಯನಕ್ಕೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಇಟ್ಕೊಂಡ ಸೊ ಬಿಡಿಸ್ತಾ ಇದ್ದಾವೆ. ಸೊ ಇವತ್ತು ಪಾರ್ಟ್ ನಂಬರ್ 2 ಇದೆ. ಸೊ ವಾಸ್ತವ ಸಂಖ್ಯೆಗಳು ಭಾಗ 2 ನೋಡ್ತಾ ಇದ್ದಾವೆ. ಸೊ ಈಗಾಗಲೇ ಮೊದಲನೇ ಭಾಗದಲ್ಲಿ ನಾವು ವಾಸ್ತವ ಸಂಖ್ಯೆಗಳಂದ್ರೆ ಏನ, ಅದರಲ್ಲಿ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಒಳಗೊಂಡಿರ್ತಾ ಇದಾವೆ. ಜೊತೆಗೆ ಏನಪ್ಪಾ ಅಂತಂದ್ರ ವಾಸ್ತವ ಸಂಖ್ಯೆಗಳು ಆದ ತಕ್ಷಣ ನಾವು ನೋಡಿದ್ದು ಅವಿಭಾಜ್ಯ ಸಂಖ್ಯೆಗಳು, ಜೊತೆಗೆ ಭಾಜ್ಯ ಅಥವಾ ಸಂಯುಕ್ತ ಸಂಖ್ಯೆಗಳ ಬಗ್ಗೆ ನೋಡಿದ್ದು. ಅದಾದ ನಂತರ ಅಪವರ್ತನಗಳನ್ನ ಯಾವ ರೀತಿ ಬರೀಬೇಕು, ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಚರ್ಚೆಯನ್ನು ಮಾಡಿದ್ದು. ಸೊ ಇವತ್ತಿನ ಕಾನ್ಸೆಪ್ಟ್ ನಲ್ಲಿ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್, ಎಕ್ಸಾಮ್ಗೆ ಪಕ್ಕ ಏನಾಗ್ತದಪ್ಪ ಅಂದ್ರ ಬಂದೇ ಬರ್ತಾ ಇದೆ. ಸೊ ದಟ್ ಈಸ್ 1 ಮಾರ್ಕ್ಸ್ ಫಿಕ್ಸ್ ಬರ್ತಾ ಇದೆ. ಮಸ ಮತ್ತು ಲಸವನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದಾವೆ. ಮಸ ಅಂದ್ರ ಮಹತ್ತಮ ಸಾಮಾನ್ಯ ಏನ್ ಹೇಳ್ರಿ ಅಪವರ್ತನ ಅಂತ ನಾವು ಕರಿತಾ ಇದಾವೆ. ಲಸ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಗುಣಕ ಅಂತ ನಾವು ಕರಿತಾ ಇದಾವೆ. ನೆನ್ಪಿಟ್ಕೋರಿ, ಹೌದಾ? ಸೊ ಈ ಮಸ ಲಸ ಸಾಕಷ್ಟು ಬಾರಿ ನಾವು ಕಲ್ತಿದ್ದೇವೆ. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದಾವಪ್ಪ ಅಂದ್ರ ಪ್ರಮುಖವಾಗಿ ನಿಮ್ಗೆ ಅನ್ಸಿರ್ಬೇಕು, ಮಸ ಆಗಿರ್ಬೋದು ಲಸ ಬಹಳಷ್ಟು ವಿಧಾನಗಳ ಮೂಲಕ ನಾವೇನ್ ಮಾಡ್ತಾವ್ ಕಂಡುಹಿಡಿತಾ ಇದ್ದಾವೆ, ಬಹಳಷ್ಟು ವಿಧಾನಗಳ ಮೂಲಕ. ಬಟ್ ನಾನಿಲ್ಲಿ ಒಂದೇ ವಿಧಾನವನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಯೂಸ್ ಮಾಡಿದ್ದೇನೆ ಅಂದ್ರ ನಿಮಗೆ ಅದೇ ವಿಧಾನ ಕೇಳ್ಬೋದು ಅಥವಾ ಡೈರೆಕ್ಟ್ ಆಗಿ ಮಸ ಲಸ ಕೇಳ್ಬೋದು. ಹಾಗಾಗಿ ಯಾವುದು ಕೇಳಿ ಮಸ ಕಂಡಿಡೀರಿ ಅನ್ಬೋದು, ಲಸ ಕಂಡಿಡೀರಿ ಅನ್ಬೋದು, ಇಲ್ಲಾಂದ್ರ ಅವಿಭಾಜ್ಯ ಅಪವರ್ತನಗಳ ಮೂಲಕ ಮಸ ಲಸವನ್ನ ಕಂಡಿಡೀರಿ ಅಂತಂದನು ಹೇಳ್ಬೋದು. ಹಾಗಾಗಿ ನಾನು ಇಲ್ಲಿ ಪ್ರತಿಯೊಂದು ಲೆಕ್ಕವನ್ನ ಏನ್ ಬಿಡಿಸ್ತೇನಲ್ಲ, ಅದು ಯಾವ ವಿಧಾನವನ್ನ ಒಳಗೊಂಡಿರ್ತದಪ್ಪ ಅಂದ್ರ ಅವಿಭಾಜ್ಯ ಅಪವರ್ತನಗಳ ವಿಧಾನ ಅಂತ ನಾವು ಕರಿತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಇದ್ರ ಬಗ್ಗೆ ಕಲ್ತಿದ್ದೀರಿ ನೀವು. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ, ಹೌದಾ? ಈಗಾಗಲೇ 1ನೇ ಭಾಗದಲ್ಲಿ ನಾವು ಕಲ್ತಿದ್ದೇವೆ ಯಾವ ರೀತಿ ಬರಿಬೇಕು ಅನ್ನೋದು. ಸೊ ಹಾಗಾಗಿ ನಾನು ಏನ್ ಮಾಡಿದೇನಪ್ಪ ಅಂದ್ರೆ ಅದ್ರ ಬಗ್ಗೆನೇ ಇಲ್ಲಿ ಚರ್ಚೆನ ಮಾಡ್ತಾ ಇದ್ದೇನೆ. ಸೊ ನೆನ್ಪಿಟ್ಕೋರಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಇದೆ, 30 ಮತ್ತು 18ರ ಮಸ ಕಂಡಿಡೀರಿ ಮತ್ತು ಲಸ ಕಂಡಿಡೀರಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಮಸ ಮತ್ತು ಲಸವನ್ನ ಹೆಂಗ್ ಕಂಡಿಡೋಣ. ಸೊ ಸಿಂಪಲ್ ಆಗಿದೆ. ಸೊ ನೆನ್ಪಿಟ್ಕೋರಿ, 30 ಮತ್ತು 18ರದ ಏನ್ ಕಂಡಿಡಿ ಅಂದ್ರೆ ಮಸ ಮತ್ತು ಲಸ, ರೈಟ್? ಸೊ ಈಜಿ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ 30ನ ಹೆಂಗ್ ಬರೀತಾವ್ರಿ, ಅವಿಭಾಜ್ಯ ಅಪವರ್ತನ ಮೊದಲನೇ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ. ಸೊ ದಟ್ ಈಸ್ 2 ಇದೆ. 2 1 2 5 15, 2 15 30 ಅಂತ ಹೇಳ್ತಾ ಇದ್ದಾವೆ, ರೈಟ್? ಸೊ ಈ 2 15 2 ಮಗೆಗಿಲ್ಲ ಸಮ ಸಂಖ್ಯೆ ಅಲ್ಲ. ಹಾಗಾಗಿ ಅದು 3ರಿಂದ ಡಿವೈಡ್ ಆದಿತ್ತು ಅಂದ್ಕೊಳ್ಳಿ. 2ನೇ ಅವಿಭಾಜ್ಯ ಸಂಖ್ಯೆ ಯಾವ್ದು ಹೇಳ್ರಿ, 3 ಎಷ್ಟು ಹೇಳ್ರಿ, 5. ನೆಕ್ಸ್ಟ್ 5 1, ರೈಟ್? ಸೊ ಇನ್ನು ಅದೇ ರೀತಿ 18 ಸಹಿತ ಇದೇ ರೀತಿ ಬಿಡಿಸೋಣ ರೀ. 2 9 ಎಷ್ಟು ಹೇಳ್ರಿ, 18 ಬರ್ತಾ ಇದೆ. ನೆಕ್ಸ್ಟ್ 2 ಬಗ್ಗೆ 9 ಅಂದ್ಕೊಳ್ಳಿ. ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ್ದು ಹೇಳ್ರಿ, 3 ಬರ್ತಾ ಇದೆ. ಸೊ 3 ಎಷ್ಟು ಹೇಳ್ರಿ, 3 3 ದೆನ್ 3 1. ಸೊ ಇದು ಬರಿತಾ ಇದ್ದೇನೆ ನೋಡ್ರಿ, 30ರ ಅವಿಭಾಜ್ಯ ಅಪವರ್ತನಗಳನ್ನ ಬರಿತಾ ಇದ್ದೀನಿ. 30ರ ಅವಿಭಾಜ್ಯ ಅಪವರ್ತನಗಳು ಯಾವ್ದಾವ್ರಿ, 2 ಗುಣಾಕಾರ 3 ಗುಣಾಕಾರ ಎಷ್ಟಿದೆ ಹೇಳ್ರಿ, 5 ಇದೆ, ಹೌದಾ? ಸೊ ನೆಕ್ಸ್ಟ್ ಯಾವುದು 18 ಇದೆ. ಸೊ 18ನ್ನ ನಾವು ನೋಡ್ತಾ ಇದ್ದೇವೆ. 18ರದ ಹೆಂಗ್ ಬರ್ದಾರೆ, 2 ಗುಣಾಕಾರ 3 ಗುಣಾಕಾರ 3, ರೈಟ್? ಸೊ ಈ ರೀತಿ ಅವಿಭಾಜ್ಯ ಅಪವರ್ತನ ಗುಣಲಬ್ಧವನ್ನು ಬರ್ದಿದ್ದೇವೆ. ಒಂದು 2 3 5 ಇದೆ, ಒಂದು 3 3 3 ಇದೆ. ಕ್ಲಿಯರ್? ಓಕೆ. ಸೊ ಇವುಗಳದ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರ ಮಸ ಕಂಡಿಡೋಣ. ಸೊ ಮಸವನ್ನ ಕಂಡಿಡಿಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ದಟ್ ಇಸ್ HCF ಅಂತ ಕರಿತಾ ಇದ್ದೇವೆ. ಸೊ ಮಸ ಏನಾಗಿರ್ತಪ್ಪ ಅಂದ್ರೆ 2 ಕಡೆ ಕಾಮನ್ ಇರಬೇಕು. 2 ಕಡೆ ಇರೋದು ಯಾವುದು ನೋಡಿ, 2 ಕಡೆ ಇರೋದು ಯಾವುದು. ಸೊ 2 ಒಂದಿದೆ, ನೆಕ್ಸ್ಟ್ 3 ಒಂದಿದೆ, ನೆಕ್ಸ್ಟ್ ನೋಡಿ ಹಾಗಾದ್ರೆ 2 9 ಒಂದು 3 10, 2 3 ಎಷ್ಟು ಹೇಳ್ರಿ, 6. ಸಿಂಪಲ್, ಈಜಿ ಇದಲ್ರಿ ಮಸ. ಓಕೆ, 6 ಬಂತ. ಇನ್ನ ಲಸ ಅಂದ್ರೆ ಏನ್ ಬರೋದು ಹೇಳ್ರಿ ನೋಡ್ರಿ. ಈಗ ಆಲ್ರೆಡಿ ಮಸ ಯಾವ್ದು ಬಂದಿತ್ತು ಅದನ್ನ ಬರೆಯೋದ್ರಿ. ಮಸ ಯಾವ್ದು ಬಂದಿತ್ತು ಉತ್ತರ ಅದು ಬರೆಯೋದ ಮಸ. ಒಂದ್ ಡೈರೆಕ್ಟ್ ಲಸನ ಕಂಡಿಡಿರಿ ಅಂದ್ರೆ ಅವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದಲ್ರಿ. ಅವಾಗ ಏನ್ ಮಾಡೋಣ, ಫಸ್ಟ್ ಕಾಮನ್ ಇದ್ದದ್ದು ಪೆಲ್ಲ ಬೇರೆ. ನಾವು ಕಾಮನ್ ಇದ್ದದ್ದು ಯಾವ್ದೈತಿ, 2, ಆಮೇಲೆ 3 ಕಾಮನ್ ಇದೆ, ಆಮೇಲೆ ಉಳ್ದು ಯಾವ್ರಿ, ಉಳ್ದು ಯಾವ್ದ 3 ಉಳ್ದದ, ನೆಕ್ಸ್ಟ್ 5 ಉಳ್ದದ. ಕ್ಲಿಯರ್? ಸೊ ಎಲ್ಲವೂ ಗುಣಾಕಾರ ಮಾಡಿ ಇಡ್ಬೇಕು. ಇವಾಗ 2 3 6, 6 3 18, 18 5 ಎಷ್ಟು ಹೇಳ್ರಿ, 90. ಸೊ ಇದೇನಾಗಿರ್ತದ, ಲಸ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಇದೇನಾಗಿರ್ತದ, ಲಸ ಆಗಿರ್ತದೆ. ನೆಕ್ಸ್ಟ್ 40 ಮತ್ತು 28 ಇದೆ. ಸೊ ಬನ್ನಿ ಬಿಡ್ಸೋಣ. 40 ಮತ್ತು 28ರ ಏನ್ ಮಾಡೋಣ ಹೇಳ್ರಿ, ಮ ಸ ಅ, ಇನ್ನೊಂದ್ ಏನ್ ಮಾಡೋಣ, ಲಸ ಅವನ್ನ ಕಂಡಿಡೋಣ. ಸೊ ಯಾವ ವಿಧಾನ ಕೊಟ್ರು
ಅವಿಭಾಜ್ಯ ಅಪವರ್ತನ ವಿಧಾನ ಕೊಡ್ತಾರೆ. ಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ಕೇಳ್ರಿ ಅಂದ್ರೆ ಇದೇ ವಿಧಾನವನ್ನ ನೀವು ಯೂಸ್ ಮಾಡಬೇಕು. ನೆನ್ಪಿಟ್ಕೋರಿ, ಏನು ಸಮಸ್ಯೆ ಆಗೋದಿಲ್ಲ, ನೆನ್ಪಿಟ್ಕೋರಿ. ರೈಟ್, ಓಕೆ. ಸೊ ಬನ್ನಿ, ಎಲ್ಲದಕ್ಕೂ ಒಂದೇ ಹೆಲ್ಪ್ ಆದಿತ್ತು ಅಂತ ಅಂದ್ಕೊಳ್ಳಿ, ಒಂದೇ ನಾವು ಬಿಡಿಸ್ತಾ ಇದಾವೆ. ಇವಾಗ 40ರ ಅವಿಭಾಜ್ಯ ಅಪವರ್ತನ ಬರೀನ. 2 2 4 2 0 0 ಈಗಾಗಲೇ ಬರೆಯೋದನ್ನ ಕಲಿಸಿದೆ ನಾನು. ನೆಕ್ಸ್ಟ್ ಸಮ ಸಂಖ್ಯೆ ಇರೋದ್ರಿಂದ 2 ಹೋತೈತಿ. ಮತ್ ಸಮ ಸಂಖ್ಯೆ ಇರೋದ್ರಿಂದ 2 ಹೋಗ್ತದೆ, 2 ಇಲ್ಲಿ. ನೆಕ್ಸ್ಟ್ 2ರ ನಂತರ ಅವಿಭಾಜ್ಯ ಸಂಖ್ಯೆ 3, 3 ಮ್ಯಾಗ 5 ಇಲ್ಲ, ನಂತರದ ಯಾವ್ದು ಬರ್ತದ? ಸೊ ದಟ್ ಈಸ್ 5 1 5. ನೆಕ್ಸ್ಟ್ ಯಾವ್ದು ಹೇಳ್ರಿ? 28. ಸೊ 2 ಮಗೆ ಸಮ ಸಂಖ್ಯೆ ಇರೋದ್ರಿಂದ 2 ಹೋದೈತಿ, 2 1 2 4. ಮತ್ ಸಮ ಸಂಖ್ಯೆ ಇದೆ ಅಂದ್ಕೊಳ್ಳಿ, 2 7. 3 ಮಗ್ಗೆ ಇಲ್ಲ, 5 ಮಗ್ಗೆ ಇಲ್ಲ. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವುದು? 7. 7 1 ಎಷ್ಟು ಹೇಳ್ರಿ? 7. ಸೊ ನೆನ್ಪಿಟ್ಕೋರಿ, ಹೌದಾ? ಸೊ ನಿಮ್ಗೆ ಆಲ್ರೆಡಿ ಗೊತ್ತೈತಿ 40ರ ಅವಿಭಾಜ್ಯ ಅಪವರ್ತನ ಬರಿ ಅಂದ್ರ 2 2 2 5. 2 2 2 5. ನೆಕ್ಸ್ಟ್ 28ರದ ಅಪವರ್ತನಗಳು ಬೇರೆ ಅಂದ್ರೆ 2 2. ನೆಕ್ಸ್ಟ್ ಏನ್ ಹೇಳ್ರಿ? 7. ಸೊ ಇದನ್ನ ಹಿಂಗೂ ಬರೀಬಹುದು ನಾವ. ಇನ್ಕ ನಮ್ದು ಏನಾಗಿತ್ತು, ಇಲ್ಲಿ ಒಂದೊಂದು ಸೇಮ್ ಇದ್ದು, ಒಂದೊಂದಿದ್ದು ರಿಪೀಟ್ ಇಲ್ಲ ಆಗಿದ್ದು ಹೆಚ್ಚ, ಹೌದಾ? ಇಲ್ಲಿ 3 ಒಂದು ರಿಪೀಟ್ ಇತ್ತು, ಉಳ್ದು ಯಾವ್ದು ರಿಪೀಟ್ ಇಲ್ಲ ಆಗಿತ್ತು. ಬಟ್ ಡೈರೆಕ್ಟ್ ಆಗಿ ಕಾಮನ್ ಇದ್ದುದನ್ನು ಬರೀಬಹುದು. ಅಥವಾ ಇನ್ನೊಂದು ಈಜಿ ಸ್ಟೆಪ್ ಹೇಳ್ತಾ ಇದ್ದಾನೆ. ಸೊ 2ರದು ಎಷ್ಟು ಹೇಳ್ರಿ? 2 3 ಇದಾವೆ. 5ರದು ಎಷ್ಟು ಹೇಳ್ರಿ? 1 ಇದೆ. ಹಿಂಗ್ ಬರೀಬಹುದು ಸಿಂಪಲ್ ಆಗಿ, ಶಾರ್ಟ್ ಆಗಿ, ಶಾರ್ಟ್ ಅಂಡ್ ಸ್ವೀಟ್. 2ರದು ಎಷ್ಟು ಇದಾವ್ರಿ? 3 ಇದಾವೆ. 2ರ ಘಾತ 3 ಅಂದಂಗ 5ರದು 1 ಐತೆ ಅಂದ್ಕೊಳ್ಳಿ, 5ರ ಘಾತ 1 ಬರೀರೋಣ. ಸೊ ಇದು 2ರದು ಎಷ್ಟು ಹೇಳ್ರಿ? 2ರದು 2 ಇದಾವೆ. 7ದು ಎಷ್ಟು ಹೇಳ್ರಿ? 1 ಇದೆ. ಸೊ ನಮಗ್ ಬೇಕಾಗಿರೋದು ಏನಪ್ಪಾ ಅಂತ ಕೇಳಿದ್ರೆ, ಸೊ ಸಿಂಪಲ್ ಆಗಿ ನಿಮ್ಗೆ ಗೊತ್ತಿದೆ, ನಮಗೆ ಫಸ್ಟ್ ಮಸ ಬೇಕಾಗಿದೆ, ಆಮೇಲೆ ಲಸ ಕಂಡಿಡಿಯೋಣ. ಮಸ ಅಂದ್ರೆ ಹಿಂಗಿದ್ದಾಗ ಹೆಂಗ್ ಮಾಡೋದ ನೋಡ್ರಿ. ಇಲ್ಲಿ 2ರ ಘಾತ ಕಾಮನ್ ಯಾವ್ದು ನೋಡು? ಕಾಮನ್ 2 2 ಅದಾವ. ಎರಡು ಕಡೆ 2 2 ಕಾಮನ್ ಅದ. ಆತರ ಕಡಿಮೆ ಯಾವ್ದಿತ್ತು ನೋಡುದು? ಘಾತ ಸಂಖ್ಯೆ ಕಡಿಮೆ ಯಾವ್ದಿದೆ? 2ರ ಘಾತ 2 ಇದೆ. ಮತ್ ಯಾವ್ದಾವ ಕಾಮನ್? ಮತ್ ಯಾವ್ದಲ್ಲ. ಹಂಗಾರೆ 2ನೇ 2 ಸಲ ಬರೀರಿ. 2 ಸಲ ಬರೋದ್ರ ಎಷ್ಟಾಯ್ತು? ದಟ್ ಈಸ್ 4 ಬಂತು. ಇನ್ನು ಲಸ ಬರಿಬೇಕಾದ್ರ 2 ಕಡೆ ಕಾಮನ್ ಇದ್ದು ನೋಡಿದ್ವಿ ನಾವು. ಇದು ಕಾಮನ್ ಇದೆ, ಇದು 2 2 ಕಾಮನ್ ಇದೆ. ಈ ತರ ದೊಡ್ಡದೇ ಓದೈತಿ. 2ರ ಘಾತ 3. ನೆಕ್ಸ್ಟ್ ಮತ್ 5 ಇದೆ. ನೆಕ್ಸ್ಟ್ ಏನಿದೆ ಹೇಳ್ರಿ? 7ರ ಘಾತ 1 ಇದೆ. ಸೊ ಇದೇನಾಗಿರ್ತದೆ ಹೇಳ್ರಿ? ಲಸ ಆಗಿರ್ತದೆ. ಗುಣಾಕಾರ ಮಾಡಿ ಬೇರೆ, ಇಲ್ಲ ಡೈರೆಕ್ಟ್ ಇಷ್ಟೇ ಇಟ್ರು ನಡೀತದೆ, ಏನ್ ಸಮಸ್ಯೆ ಇಲ್ಲ. ಆಯ್ತಾ? ಸೊ ಮಸ ಆಗಿರ್ಬೋದು, ಲಸ ಈಸಿಯಾಗಿ ನಾವೇನ್ ಮಾಡ್ಬೋದು ಹೇಳ್ರಿ? ಕಂಡುಹಿಡಿಬಹುದು. ಸೊ ನೆನ್ಪಿಟ್ಕೋರಿ. ಓಕೆ, ಎಸ್ ಬನ್ನಿ. ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. 40 25 30 ಅನ್ನೋದಿದೆ, ಹೌದಾ? 40 25 30. ಸೊ 40ನ್ನ ಬಿಡಿಸ್ಬೇಕಂದ್ರೆ ನೋಡ್ರಿ, 2 2 2 0, 2 1 2 0, 2 5, ನೆಕ್ಸ್ಟ್ 5 1. ನೆಕ್ಸ್ಟ್ ಯಾವ್ದಿದೆ? 25 ತಗೋರಿ. 25 ಅಂದ್ರೆ ಡೈರೆಕ್ಟ್ 5 5 5 1. ಯಾಕೆ ಹೇಳ್ರಿ? 2ರ ಮಗ್ಗೆಗೂ ಇಲ್ಲ, 3ರ ಮಗ್ಗೆಲ್ಲೂ ಇಲ್ಲ. ನೆಕ್ಸ್ಟ್ 30 ಇದೆ. 30 ತಗೋರಿ. ಸೊ 30ನ್ನ ತೊಗೊಂಡ್ರ 2 ಸಮ ಸಂಖ್ಯೆ ಐತೆ ಅಂದ್ಕೊಡ್ಲಿ, 2 15 ಓದೈತಿ. 2ರ ಮಗೆ 15 ಇಲ್ಲ ಅಂದ್ಕೊಡ್ಲಿ, 3 ಹೋರಿ. 3 5. ನೆಕ್ಸ್ಟ್ 5 ಎಷ್ಟು ಹೇಳ್ರಿ? 1. ಕ್ಲಿಯರ್? ಓಕೆ. ಸೊ ಈಗಾಗ ನಾವು ಬರ್ದು. ಸೊ ಬನ್ನಿ ಹಾಗಾದ್ರೆ 40ರ ಅಪವರ್ತನಗಳನ್ನ ಬರೆಯೋಣ. 40ರ ಅಪವರ್ತನಗಳು ಎಷ್ಟು ಅದಾವ್ರಿ? 2ದು ಎಷ್ಟು ಅದಾವ್ರಿ? 3 ಇದಾವೆ. 5ರದು 1 ಇದೆ. ಡೈರೆಕ್ಟ್ ಬರಿತಾ ಇದ್ದೀನಿ. ಇಲ್ಲಿ 25ರದ ಅಪವರ್ತನ ಬರೆದಿದ್ದಾನೆ. 5ರದು ಎಷ್ಟು ಅದಾವ್ರಿ? 2 ಇದಾವೆ. ನೆಕ್ಸ್ಟ್ 30ರ ಅಪವರ್ತನಗಳನ್ನ ಬರಿತಾ ಇದ್ದೇನೆ. 2ದು 1 ಇದೆ, 3ದು 1 ಇದೆ, ನೆಕ್ಸ್ಟ್ 5ದು 1 ಇದೆ. ಸೊ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಮಸ ಕಂಡು ಇದ್ದೀನಿ. ಇವುಗಳು ಏನ್ ಮಾಡೋದೇನೆ ಹೇಳ್ರಿ? ಮಸ ಏನ್ ಹೇಳ್ತಿದ್ವಿ? 3 ತರ ಕಾಮನ್ ಇರಬೇಕು. ಇನ್ಕ ನಾವು 2 ಸಂಖ್ಯೆ ತಂದಿದ್ದೀವಿ. 3 ಸಂಖ್ಯೆಗಳಿದಾವೆ. 3 ಸಂಖ್ಯೆಗಳನ್ನ ನೋಡ್ತಾ ಇದಾವೆ, ಹೌದಾ? 3 ಸಂಖ್ಯೆದ್ರಾಗ 3 ಸಂಖ್ಯೆಗಳು ಯಾವ್ರಿ? 40 ಆಗಿರ್ಬೋದು, 25 ಆಗಿರ್ಬೋದು, 30 ಆಗಿರ್ಬೋದು, ಹೌದಾ? ಸೊ ಈ 40 25 ನೆಕ್ಸ್ಟ್ 30. ಸೊ ಇವುಗಳಲ್ಲಿ ಕಾಮನ್ ಆಗಿರೋದು, ಕಾಮನ್ ಎಲ್ಲಾ ಕಡೆ ಯಾವ್ದಿದೆ ನೋಡ್ರಿ? 2 ಇದೆ. ಇಲ್ಲಿ 2 ಇದೆ, ಬಟ್ ಇಲ್ಲಿ 2 ಇಲ್ಲ, ಹಂಗಾರೆ 2 ಬರೋದಿಲ್ಲ. ಸೊ 5 ಇಲ್ಲಿ ಇದೆ, 5 ಇಲ್ಲಿ ಇದೆ, 5 ಇಲ್ಲಿ ಇದೆ. ಇದರಲ್ಲಿ ಕಡಿಮೆ ಘಾತ ಯಾವ್ದೈತಿ? 5ರ ಘಾತ 1. ಕಡಿಮೆ ಘಾತ ಇರೋದು 5ರ ಘಾತ 1. 5ನ ಒಂದ್ಸಲ ಬೇರೆ ಅಂದ್ರೆ ಉತ್ತರ ಮಸ 5. ಸಿಂಪಲ್ ಅದಲ್ರಿ? ಎಸ್. ಈ ನೆಕ್ಸ್ಟ್ ಇದಾದ ನಂತರ ಲಸವನ್ನ ಬರಿಬೇಕಾದೈತಿ, ನೆನ್ಪಿಟ್ಕೊಳ್ಳಿ. ಲಸ ಯಾವ ತಗೋಣ? 2 ಫಸ್ಟ್ ತಗೋಣ. 2ರ ಘಾತ 3ದಲ್ಲಿ 2ರ ಘಾತ 1 ಇದೆ. ಯಾವ್ದು ಹೆಚ್ಚದ ಅದನ್ನ ಲಸದಾಗ ಹೆಚ್ಚದನ್ನ ಬರಿಬೇಕ್ರಿ. 2ರ ಘಾತ 3 ತಗೊಂಡು 8. 2 ಆಗಣ ಯಾವ್ದೈತಿ? 3 ಅದ. ಮುಂದಿನ ಅಂಕಿ ಯಾವ್ದು? 3. 3ರ ಘಾತ 1 ಐತಿ. ಇಲ್ಲಿ ಯಾವ್ದು ಇಲ್ಲ, 1 ಅದ, 1 ಬರ್ರಿ. 3ರ ಘಾತ 1. ಲಸದಾಗ ಎಲ್ಲಾನು ಬರಿತಾವ್ರಿ ನಾವು.
ನೆನ್ಪಿಟ್ಕೋರಿ. ಇನ್ನು 5ರ ಘಾತ 1 ಐತಿ, 5ರ ಘಾತ 1 ಐತಿ, 5ರ ಘಾತ 2 ಐತಿ. ಇದರ ಅತಿ ಹೆಚ್ಚು ಯಾವ್ದೈತಿ? 5ರ ಘಾತ 2. ಸೊ ದಟ್ ಈಸ್ ಏನಪ್ಪಾ ಅಂದ್ರ ಲಸ ಆಗಿರ್ತದೆ. ಎದ್ರದ್ದು ಲಸ? 40, 25 ಮತ್ತು 30ರ ಲಸ ಆಗಿರ್ತೈತಿ. ನೆನ್ಪಿಟ್ಕೋರಿ. ಆರಾಮಾಗಿ ಏನ್ ಮಾಡ್ಬೋದು? ಬರಿಬಹುದು ಮತ್ತು ಬಿಡಿಸ್ಬೋದು. ಹಾಗಾದ್ರೆ ನೀವು ಸುಮ್ನೆ ಕೂಡು ಹಾಗಿಲ್ಲ. ಸೊ ಇದ್ರದ ಏನ್ ಮಾಡ್ರಿ? ಮಸ ಮತ್ತು ಲಸವನ್ನ ಏನ್ ಮಾಡ್ರಿ ಅಂದ್ರ ಸೊ ಕಂಡಿಡಿತೀರಲ್ರಿ? ಎಸ್, ಈಜಿ ಇದೆ. ಆರಾಮಾಗಿ ನೀವು ಏನ್ ಮಾಡ್ಬೋದು? ಕಂಡ ಹಿಡಿಬಹುದು. ರೈಟ್? ಎಸ್, ಬನ್ನಿ ನೆಕ್ಸ್ಟ್ ನೋಡಿ, ನಿಮಗೂ ಮತ್ತೆ ಲೆಕ್ಕಗಳಿದಾವೆ. 18 40 ಇದೆ, 32 60 ಇದೆ. ಮತ್ತೊಂದು ಬೇಕಾದ್ರೆ ತಗೋರಿ. ಸೊ 16 20 ಮತ್ತು 24 ಇದೆ. ಹೌದಾ? ಎಸ್, ನೆಕ್ಸ್ಟ್ 30 36, ನೆಕ್ಸ್ಟ್ 40 ಇದೆ. ಸೊ ಇವುಗಳ್ದು ಏನ್ ಮಾಡ್ರಿ ಅಂದ್ರ ಸೊ ಟ್ರೈ ಮಾಡಿ. ಸೊ ವಾಟ್ಸಪ್ ಗ್ರೂಪ್ದಲ್ಲಿ ಪರ್ಮಿಷನ್ ಕೊಟ್ಟಿರ್ತೇನೆ. ಅಲ್ಲಿ ಏನ್ ಮಾಡ್ರಿ ಅಂದ್ರ ನಿಮ್ಮ ಆನ್ಸರ್ಗಳನ್ನ ಏನ್ ಮಾಡ್ರಿ ಸೊ ಕಳಿಸ್ರಿ. ಮಸ ಮತ್ತು ಲಸಗಳನ್ನ ಕಂಡಿಡಿರಿ ಅಂತ ಡೈರೆಕ್ಟ್ ಪ್ರಶ್ನೆ ಕೊಡ್ಬೋದು, ಅಥವಾ ಏನ್ ಮಾಡ್ಬೋದು ಹೇಳ್ರಿ? ಸೊ ಇವುಗಳ ಮಸ ಮತ್ತು ಲಸವನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ ಕಂಡಿಡಿರಿ ಅಂದ್ರೆ ಸೊ ಸೇಮ್ ಹಂಗೆ ಬಿಡಿಸ್ಬೇಕು. ನಾವು ಈಗಾಗಲೇ ಬಿಡಿಸಿಲ್ಲ, ಒಂದೇ ರೀತಿ ಕಲಿಯೋಣ ರೀ. ಸುಮ್ನೆ ಕನ್ಫ್ಯೂಷನ್ ಬೇಡ. ಬೇರೆ ಬೇರೆ ವಿಧಾನ, ಬೇರೆ ಬೇರೆ ಪ್ರಶ್ನೆಗೆ ಬೇಡ. ಎಲ್ಲಾ ಪ್ರಶ್ನೆಗೆ ಉತ್ತರ ಅದೇ ಇರೋದ್ರಿಂದ ಸೊ ತಲೆ ಕೆಡ್ಸ್ಕೋಕ್ ಹೋಗಂಗಿಲ್ಲ. ಅಂದ್ರೆ ಏನ, ಒಂದ್ ಕಲ್ತ್ರ ಅಂದ್ರೆ ಎರಡಕ್ಕೂ ಯೂಸ್ ಆಗ್ತದ. ಮಸ ಕಂಡಿಡಿರಿ ಹಂಗ ಕಂಡಿಡಿರಿ, ಲಸ ಕಂಡಿಡಿರಿ ಅಂದ್ರೆ ಹಂಗ ಕಂಡಿಡಿರಿ. ನೆಕ್ಸ್ಟ್ ಇದು ಡೈರೆಕ್ಟ್ ಆಗಿ ಅಪವರ್ತನ ವಿಧಾನದ ಮೂಲಕ ಕಂಡಿಡಿರಿ ಅಂದ್ರು ಅದೇ ಬರ್ತಾ ಇದೆ. ಹೌದಾ? ಸೊ ಹಾಗಾಗಿ ಮಿಸ್ ಮಾಡಕ್ ಹೋಗ್ಬೇಡಿ. ಬನ್ನಿ, ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದೇವೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಂಬಂಧ ರೀ. ಸಂಬಂಧ ಅಂದ್ರೆ ಏನ್ ಹೇಳ್ರೆ, ಇಲ್ಲಿ 2 ಸಂಖ್ಯೆಗಳು ಇದಾವ ತಿಳ್ಕೊರಿ. ಎಷ್ಟು ಸಂಖ್ಯೆಗಳು? 2 ಸಂಖ್ಯೆಗಳು ಇದಾವೆ ಅಂತ ತಿಳ್ಕೊಬೇಕಾಗ್ತದೆ ನಾವು. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು 2 ಅದಾವ ತಿಳ್ಕೊರಿ. ಅದಕ್ಕೆ ನಾವು ಎ ಮತ್ತು ಬಿ ಅನ್ನೋಣ್ರಿ. ಎ ಮತ್ತು ಬಿ ಗಳು ಏನಾಗಿದಾವ್ರಿ? 2 ಸಂಖ್ಯೆಗಳಾಗಿದ್ದಾವೆ. ಇವು 2 ಸಂಖ್ಯೆಗಳು. ಹೌದಾ? ಸೊ ಇವುಗಳದ್ದು ಏನ್ ಮಾಡೋಣ ಅಂದ್ರ, ಇವುಗಳ ಮಸ ಮತ್ತು ಲಸ, ಇವುಗಳ ಮಸ ಮತ್ತು ಲಸ, ಇವುಗಳ ನಡುವಿನ ಸಂಬಂಧವನ್ನು ಬರೀತಾನೆ. ಎ ಬಿ ಅನ್ನುವಂಥ ಸಂಖ್ಯೆಗಳಿದಾವೆ. ಇವುಗಳ ಮಸ ಮತ್ತು ಲಸಗಳಿಗೆ ಇರ್ತಕ್ಕಂಥ ಒಂದು ಸಂಬಂಧ ಏನಿದೆ, ಸೊ ರಿಲೇಷನ್ ಏನಿದೆ, ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ನೆನ್ಪಿಟ್ಕೋರಿ. ತಾಳೆ ನೋಡ್ರಿ ಅಂತಾರು, ಮೋಸವನ್ನ ಕಂಡಿಡಿರಿ, ಲಸವನ್ನ ಕಂಡಿಡಿರಿ, ತಾಳೆ ನೋಡ್ರಿ ಅಂತ ಇದಾರೆ. ಸೊ ಬನ್ನಿ ಯಾವ ರೀತಿ ಬಿಡಿಸ್ತಾ ನೋಡೋಣ. ಸೊ ಮೊದಲನೇ ಸಂಖ್ಯೆಗೆ ನಾವು ಸ್ಮಾಲ್ ಎ ಕೊಟ್ಟಿದ್ದ ಅನ್ಕೊಳ್ಳಿ. ಸ್ಮಾಲ್ ಏನ ಬೇರಿ? ಎ ಇಂಟು ಬಿ ಇಸ್ ಈಕ್ವಲ್ ಟು ಏನಾಗಿರ್ತದಪ್ಪ ಅಂದ್ರ ಎ ಮತ್ತು ಬಿ ಗಳದ್ದು ಏನಾಗಿರ್ತದಲ್ರಿ? ಎ ಮತ್ತು ಬಿ ಗಳ ಮಸ ಅಂತ ನಾವು ಕರಿತಾ ಇದಾವೆ. ಎ ಮತ್ತು ಬಿ ಗಳ ಮಸ ಇಂಟು ಏನಾಗಿರ್ತದಪ್ಪ ಅಂದ್ರ ಎ ಮತ್ತು ಬಿ ಗಳ ಏನಾಗಿರ್ತೈತಿ? ಲಸ. ಇವುಗಳ ಗುಣಲಬ್ಧಕ್ಕೆ ಏನಾಗಿರ್ತದಪ್ಪ ಅಂದ್ರ ಸಮನಾಗಿರ್ತಾ ಇದೆ. ಸೊ ನೆನ್ಪಿಟ್ಕೋರಿ. ಹಾಗಾಗಿ ನಾನು ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ತೀನಿ. ಎ ಅನ್ನೋದು ಒಂದು ಸಂಖ್ಯೆ, ಬಿ ಅನ್ನೋದು ಒಂದು ಸಂಖ್ಯೆ. ಅವುಗಳ ಮಸವನ್ನ ನಾವು ಎಚ್ದಿಂದ ಗುರ್ತ ಮಾಡೋಣ, ಲಸವನ್ನ ಏನ್ ಮಾಡೋಣ? ಎಲ್ಲದಿಂದ ಗುರ್ತ ಮಾಡೋಣ. ಸೊ ಈ ಫಾರ್ಮುಲಾವನ್ನ ಏನ್ ಮಾಡ್ರಿ? ನೆನ್ಪಿಟ್ಕೋರಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಚ್ ಅನ್ನೋದು HCF ಮಸ ಅಂತ ಕರಿತಾ ಇದಾವೆ. LCM ದಟ್ ಇಸ್ ಲಸ ಆಗಿರ್ತಾ ಇದೆ. ಬನ್ನಿ ಹಾಗಾದ್ರೆ ಒಂದು ಲೆಕ್ಕವನ್ನ ಬಿಡಿಸುವಂತ ಪ್ರಯತ್ನ ಮಾಡೋಣ. ಸೊ ಈಗ ಉದಾಹರಣೆ 18 ಇದೆ. ಎಷ್ಟಿದೆ ಹೇಳ್ರಿ? 18 ಇದೆ. 18 ಮತ್ತು 24ರ ಮಸ ಮತ್ತು ಲಸಗಳನ್ನು ಕಂಡುಹಿಡಿದು, ಮಸ ಮತ್ತು ಲಸಗಳನ್ನ ಕಂಡುಹಿಡಿದು ತಾಳೆ ನೋಡ್ರಿ ಅಂತಂತಾರೆ. ತಾಳೆ ನೋಡಿ ಅಂತಂದು ಹೇಳ್ಬೋದು ನಿಮಗೆ ಪ್ರಶ್ನೆ. ರೈಟ್? ಸೊ ಈಸಿ ಆಗಿದೆ. ನಿಮ್ಗೆ ಈಗಾಗಲೇ ಹೇಳಿದೆ ನಾನು 18ರದ ಹೆಂಗ್ ಬರೆಯೋದು ಅಂತ ಹೇಳಿದ್ದೇನೆ ಈಗಾಗಲೇ. 18 2 9 ರೀ. ನೆಕ್ಸ್ಟ್ 3 3 3 1 24 ಹೆಂಗ್ ಬರಿತಾವ್ರಿ? ಸಿಂಪಲ್. ಫಸ್ಟ್ 2 ಹೋಗಬೇಕು. 2 1 2 2 ಸಮ ಸಂಖ್ಯೆ ಇರೋದ್ರಿಂದ 2 6 ಸಮ ಸಂಖ್ಯೆ ಇರೋದ್ರಿಂದ 2 3 ನೆಕ್ಸ್ಟ್ 3 1. ಹಾಗಾದ್ರೆ 18ರ ಅಪವರ್ತನಗಳು, 18ರ ಅಪವರ್ತನಗಳು ಏನಿದಾವಪ್ಪ ಅಂದ್ರ 2ರ ಘಾತ 1, 3ರ ಘಾತ 2. 3 2 ಅದಾವೆ, 2 1 ಇದೆ. ಹೌದಾ? ಎಸ್. ನೆಕ್ಸ್ಟ್ 24ರ ಅಪವರ್ತನಗಳು 2ರ ಘಾತ 3 ಇದಾವೆ, 3ರ ಘಾತ ಏನಿದೆ ಹೇಳ್ರಿ? 1 ಇದೆ. ಹಾಗಾದ್ರೆ ಇವುಗಳದ ನೋಡ್ರಿ, ಇಲ್ಲಿ ಮಸ ಪೆಲ್ಲ ಕಂಡಿಡೋಣ. ಮಸ ಅಂದ್ರೆ ಈಗಾಗಲೇ ಹೇಳಿದನಲ್ಲ, ಏನ್ ಹೇಳಿದನ್ರಿ? 2 ಕಡೆ ಕಾಮನ್ ಇದ್ದದು. ಇಲ್ಲೂ 2 ಕಾಮನ್ ಇದೆ, ಇಲ್ಲೂ 2 ಕಾಮನ್ ಇದೆ. ಈ ತರ ಕಡಿಮೆ ಇದ್ದದು ಯಾವುದು? 2ರ ಘಾತ 1. ರೈಟ್? ಎಸ್. ಇನ್ನೊಂದು ಇದಲ್ಲ, 3 2 ಕಡೆ ಕಾಮನ್ ಇದೆ. ಇಲ್ಲಿ 3ರ ಘಾತ 1 ಇದೆ, ಇಲ್ಲಿ 3ರ ಘಾತ 2 ಇದೆ ಅಂದ್ಕೊಳ್ಳೆ 3ರ ಘಾತ 1. ಕಡಿಮೆ ಇದ್ದದನ್ನ ಬರಿಬೇಕಾಗ್ತೈತಿ, ನೆನ್ಪಿಟ್ಕೊರಿ.
ಎರಡನ್ನ ನೋಡಿ, ಎರಡನ್ನ ಒಂದ್ಸಲ ಗುಣಾಕಾರ ಮಾಡ್ರ ಎರಡು ಬರ್ತದ, ಮೂರನ್ನ ಒಂದ್ಸಲ ಗುಣಾಕಾರ ಮಾಡ್ರ ಮೂರು ಬರ್ತದ, ಎರಡು ಮೂರ್ಲೆ ಎಷ್ಟು ಹೇಳ್ರಿ 6 ಅನ್ನೋದು ಏನೈತಪ್ಪ ಅಂದ್ರ ನಮ್ದು ಲಸ ಸಿಕ್ತು. ಲಸ ಎಷ್ಟು ಸಿಕ್ತು, ಸಾರಿ ಮಸ ಎಷ್ಟು ಬಂತು 6 ಬಂತು ಮಸ. ಹೌದಾ? ಸೊ ಮಸ 6 ಬಂದ ಕೂಡಲೇ ಏನ್ ಮಾಡ್ಬೇಕು ಹೇಳ್ರಿ, ಲಸ ಕಂಡಿಡಿಯೋಣ. ಲಸ ಏನ್ ಹೇಳೋಣ, ಎರಡು ಕಡೆ ಇದ್ದದ್ದು ಹೈಯೆಸ್ಟ್ ಇರಬೇಕು, ಇಲ್ಲಾದದ್ದು ನಡೀತದ, ಇಲ್ಲಾದದ್ದು ಒಂದೇ ಇದ್ರೂ ಬರಿಬೇಕು ಲಸದಲ್ಲಿ. 2 ರ ಘಾತ 1 ಇದೆ, 2 ರ ಘಾತ 3 ಇದೆ, ಹಾಗಾದ್ರೆ ಹೈಯೆಸ್ಟ್ 2 ರ ಘಾತ 3. ನೆಕ್ಸ್ಟ್ 3 ರ ಘಾತ 1, 3 ರ ಘಾತ 2 ಅಂದ್ರೆ 3 ರ ಘಾತ 2 ಬರಿಬೇಕು. ನೋಡ್ರಿ 2 ಬರಿತಾ ಇದಾವ. ಎಸ್, 2 ರ ಘಾತ 3 ಅಂದ್ರೆ ಎಷ್ಟು ಬತ್ರಿ, 2ನ್ನ 2 ಸಲ ಬರಿಬೇಕ್ರಿ, 3 ಸಲ ಬರಿಬೇಕು, ಇಂಟು 3ನ್ನ 2 ಸಲ ಬರಿಬೇಕು 2 ಸಲ. ಹಂಗಾರೆ ಇಲ್ಲಿ ಕೆಳ ಬರೀತೀನಿ, 2 2ಲೆ 4, 4 3ಲೆ ಸಾರಿ 4 2ಲೆ 8, 3 3ಲೆ 9, 8 9ಲೆ ಎಷ್ಟು ಬತ್ರಿ 22 ಬತ್ತು. ಹಾಗಾದ್ರೆ ಇಲ್ಲಿ ಬರ್ಕೋಣ ಬನ್ನಿ, ಏನ್ ಬರ್ಕೋಣ ಹೇಳ್ರಿ. ಸೊ ಮೊದಲನೇ ಸಂಖ್ಯೆ ಎ ಅಂದ್ರೆ ಎಷ್ಟು ಬರೀನ 18, ಎರಡನೇ ಸಂಖ್ಯೆ ಬಿ 24. ಅವುಗಳ ಮಸವನ್ನ ನಾವು ಹೆಚ್ಚದಿಂದ ಗುರುತ ಮಾಡ್ತಾವ್. ಹೆಚ್ಚ ಅಂದ್ರೆ ಎಷ್ಟು ಅದ ರೀ 6 ಇದೆ. ಲಸ ಎಷ್ಟು ಬಂದದ ನಮ್ದ 72 ಬಂದದ. ತಾಳೆ ನೋಡ್ರಿ ಅಂದರೆ ತಾಳೆ ರೂಲ್ಸ್ ಏನ್ ಹೇಳ್ತದೆ ಹೇಳ್ರಿ, ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತಾ ಇದೆ. ಹೌದಾ? ಸೊ ಎ ಅಂದ್ರೆ ಎಷ್ಟು 18 ಗುಣಾಕಾರ 24. ರೈಟ್? ಸೊ ಎಚ್ ಅಂದ್ರೆ ಏಟದ ರೀ 6, ಎಲ್ ಅಂದ್ರೆ ಎಷ್ಟದ 72. ಸೊ ಗುಣಾಕಾರ ಮಾಡ್ರಿ ಎರಡು ಕಡೆ. ನೋಡ್ರಿ ಗುಣಾಕಾರ ಮಾಡ್ಲೇಬೇಕು. 6 2ಲೆ 12, 6 7ಲೆ 42, ಒಂದೆರಡು 442 ಬಂತು ಗುಣಾಕಾರ ಮಾಡಿದಾಗ. ಸಿಂಪಲ್. 18 4ಲೆ ಎಷ್ಟ್ರಿ 36, 36 ಅಂದ್ರೆ 72 ಬಂತು. 7 ಕೈಲ ಉಳಿತು. 18 2ಲೆ 36, 1 7 40. ನೋಡ್ರಿ ಎಷ್ಟು ಬತ್ತು 6 7 6 6 2ಲೆ ನೋಡಿ ತಪ್ಪಿತ್ ನೋಡ್ರಿ, ಇಲ್ಲಿ ಕರೆಕ್ಟ್ ಗುಣಾಕಾರ ಮಾಡ್ರಿ. 6 2ಲೆ 12, 6 7 42, 1 43, 432 ಬರ್ದಿದ್ರಿ. 18 4ಲೆ 72, 18 2ಲೆ 36, 1 7 43 ಸಮ ಬರ್ತಲ್ರಿ. ಎಸ್, ಎರಡು ಕಡೆ ಸಮ ಬಂದೇ ಬರ್ತಾ ಇದೆ. ಆ ಎರಡೂ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ ಅಂದ್ರ ಅವುಗಳ ಮಸ ಲಸಗಳ ಗುಣಾಕಾರ ಎರಡು ಸೇಮ ಬರ್ತದ್ರಿ. ಇದು ನಾವ ತಾಳೆ ನೋಡೋದನ್ನು ಕರಿತಾ ಇದ್ವಿ. ಇದಕ್ಕೆ ನಾವೇನಂತ ಕರಿತಾವ್ರಿ, ಸೊ ತಾಳೆ ನೋಡುವಿಕೆ. ಸೊ ತಾಳೆ ಪರ್ಫೆಕ್ಟ್ ಆಗಿ ಈಕ್ವಲ್ ಬರ್ಲೇಬೇಕು. ಈಕ್ವಲ್ ಬರ್ಲಿಲ್ಲ ಅಂದ್ರ ಎಲ್ಲೋ ನಾವ್ ಏನ್ ಮಾಡಿದೇವ್ರಿ, ಸೊ ತಪ್ಪು ಮಾಡಿದಾವೆ ಅಂತಂದಂಗ ನೆನ್ಪಿಟ್ಕೋರಿ. ಹೌದಾ? ಎಸ್, ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಮತ್ತೊಂದು ಬಿಡಿಸೋಣ, ನಿಮಗೆ ಈಸಿ ಆಗ್ತಾ ಇದೆ ಅಂತಂದ್ ಹೇಳ್ತಾ. ಸೊ ಈಗ ಉದಾಹರಣೆ 16 ಇದೆ, ಇನ್ನೊಂದು ಎಷ್ಟದಪ್ಪ ಅಂದ್ರ 20 ಇದೆ. ಸೊ ಬನ್ನಿ ಬಿಡಿಸೋಣ. 16ನ ಹೆಂಗ್ ಬರಿತಾವಪ್ಪ ಆತರ. ಸೊ ನೋಡಿ 16ನ ಹೆಂಗ್ ಬರಿತಾಳ್ರಿ, 2 8ಲೆ 16, 2 4ಲೆ 2 2ಲೆ 2 1ಲೆ. ನೆಕ್ಸ್ಟ್ 20 ಇದೆ. ಸೊ 20ನ್ನ 2 1ಲೆ 0, 2 5ಲೆ, ನೆಕ್ಸ್ಟ್ 5 1ಲೆ. ಸೊ ಹಾಗಾದ್ರೆ 16ರ ಅಪವರ್ತನಗಳು 2 ರ ಘಾತ 4 ಆದವ್ರಿ. 20ರ ಅಪವರ್ತನಗಳು 2 2 ಅದಾವ್ರಿ, 5 1 ಇದಾವು, ಮುಗೀತು. ಹೌದಾ? ಸೊ ಈಸಿ ಆಗಿದೆ, ಆರಾಮಾಗಿ ಬರಿಬಹುದು ಅಂತ ಹೇಳ್ತಾ. ಸೊ ಇಲ್ಲಿ ಬರಿತಾ ಇದ್ದೇನೆ ನಾನು ಡೈರೆಕ್ಟ್ ಆಗಿ ಮಸ ಬರಿತಾ ಇದ್ದೇನೆ. ಮಸ ಅಂದ್ರೆ ಏನ್ ಹೇಳ್ರಿ ಎಚ್ ಬರಿತಾ ಇದೆ ನೋಡ್ರಿ. ಮಸ ಅಂದ್ರೆ ಎಚ್ ಅಂದ್ರೆ ಎರಡು ಕಡೆ ಕಾಮನ್ ಇದ್ ನೋಡ್ಬೇಕು. ಎರಡು ಕಡೆ ಕಾಮನ್ ಯಾವ್ದೈತಿ 2 ಐತಿ. ಹೌದಾ? 2 ಐತಿ ಅಂದ್ಕೊಳ್ಳಿ 2 ರ ಘಾತ 2, 2 ರ ಘಾತ 4 ಸಣ್ಣದದ್ದು ಬರಿಬೇಕು. 2 ರ ಘಾತ 2, ಹಂಗಾರೆ 2ನೇ 2 ಸಲ ಬರೀರಿ. ಸೊ ದಟ್ ಈಸ್ 4 ಆಯ್ತು. ಹೌದಾ? ಸೊ ಮಸ ಆದ್ಕೊಳ್ಳಿ ಏನ್ ಮಾಡ್ತಾವು ಲಸ ನಡೀತಾ ಇದಾವೆ, LCM. ಒಂದಕ್ಕೆ ನೀವು ಅನ್ಬೋದು ಸರ್ ಎರಡು ಕಡೆ ಕಾಮನ್ ಇಲ್ಲದಾಗ ಏನ್ ಮಾಡೋದ್ರಿ, ಎರಡು ಕಡೆ ಕಾಮನ್ ಇಲ್ಲಾಗಿತ್ತು ಅಂದ್ರ ಅವುಗಳ ಮಸ ಒಂದಾಗಿರ್ತಾ ಇದ್ರಿ. ಎರಡು ಕಡೆ ಯಾವ್ದು ಇಲ್ಲಾಗಿತ್ತು ಅಂದ್ರೆ ಮಸ ಎಷ್ಟು ಇರ್ತದೆ, ದಟ್ ಈಸ್ 1 ಇರ್ತಾ ಇದೆ, ನೆನ್ಪಿಟ್ಕೊರಿ. ಓಕೆ, ಎಸ್. ಇನ್ನ ಲಸ ಎರಡು ಕಡೆ ಕಾಮನ್ ಇದ್ದದ್ದು ಯಾವ್ದೈತಿ 2. ಇದ್ರಾಗ ದೊಡ್ಡದು ಯಾವ್ದು 2 ರ ಘಾತ 4 ಇಂಟು ಇನ್ನೊಂದು ಯಾವ್ದು ಉಳ್ದೈತ್ರಿ, ಇಲ್ಲಿ 5 ಇಲ್ಲ ಬಿಡ್ರಿ, ಬಟ್ ಇಲ್ಲಿದಲ್ಲ ಅದನ್ನ ಬರ್ಕೋಬೇಕು 5 ರ ಘಾತ 1. ಸೊ 2ನ್ನ 4 ಸಲ ಗುಣಾಕಾರ ಮಾಡಿ ಬರಿಬೇಕು ಇಂಟು 5. ಈಗಾಗಲೇ ಬಂದಿತ್ತು 2ನ್ನ 4 ಸಲ ಗುಣಾಕಾರ ಮಾಡ್ರೆ 16 ಬರ್ತೈತಿ. 2 2ಲೆ 4, 4 2ಲೆ 8, 8 2ಲೆ 16, 16 5ಲೆ ಎಷ್ಟು ಹೇಳ್ರಿ 80. ಸೊ ದಟ್ ಈಸ್ ಏನ್ ಬತ್ತು ಹೇಳ್ರಿ ಎಲ್ ಬಂತು. ಏನ್ ಬತ್ತು ಎಲ್ ಬತ್ತು. ಸೊ ಈಗ ತಾಳೆ ನೋಡ್ರಿ ಅಂದರು. ಹೌದಾ? ಸೊ ತಾಳೆ ನೋಡ್ರಿ ಅಂದ್ಕೊಳ್ಳಿ ಸಿಂಪಲ್ ಇದೆ ನೋಡಿ. ತಾಳೆ ನೋಡೋದಂದ್ರೆ ನೋಡಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಏನ್ ಬರಿಬೇಕು ಎಲ್ಲ. ಸೊ ಎ ಅಂದ್ರೆ ಮೊದಲನೇ ಸಂಖ್ಯೆ 16, ಬಿ ಅಂದ್ರೆ ಎರಡನೇ ಸಂಖ್ಯೆ 20, ಎಚ್ ಅಂದ್ರೆ ಮಸ 4 ಇದೆ, ಲಸ ಎಷ್ಟು ಬಂದಿತ್ರಿ 80. 16 2ಲೆ 32, 0 0, 4 8ಲೆ 32, 0. ನೋಡಿ ಎಕ್ಸಾಕ್ಟ್ಲಿ ಕರೆಕ್ಟ್ ಬರ್ತಲ್ರಿ. ಸೊ ಎಕ್ಸಾಕ್ಟ್ಲಿ ಏನಾಯ್ತು ಹೇಳ್ರಿ, ಸೊ ಕರೆಕ್ಟ್ ಬಂದಿದೆ. ಆರಾಮಾಗಿ ನಾವೇನ್ ಮಾಡ್ಬೋದು
ಬರಿಬಹುದು ಇದನ್ನ ಆರಾಮಾಗಿ ನಾವೇನ್ ಮಾಡ್ಬೋದು ಹೇಳ್ರಿ, ಸೊ ಬಿಡಿಸ್ಬೋದು. ಕ್ಲಿಯರ್ ಆಯ್ತಲ್ರಿ? ಪ್ರಶ್ನೆ ಏನ್ ಕೇಳ್ದಾರ ಹೇಳ್ರಿ, 16 ಮತ್ತು 20 ಮಸಾಲ ಸವನ ಕಂಡು ಹಿಡಿದು ತಾಳೆ ನೋಡ್ರಿ ಅಂತಂದು 2 ಅಂಕದ ಪ್ರಶ್ನೆ ಇದು. ಎಷ್ಟು ಅಂಕದ ಹೇಳ್ರಿ? 2 ಅಂಕದ ಪ್ರಶ್ನೆ ಏನಾಗ್ಬೋದು, ಬರ್ಬೋದು, ನೆನ್ಪಿಟ್ಕೋರಿ. ಓಕೆ, ಸೊ ಕ್ಲಿಯರ್ ಆಗಿ ಗೊತ್ತಿರ್ಲಿ ಅಂತ ಹೇಳ್ತಾ, ಸೊ ನಿಮ್ಗೂ ಕೆಲವೊಂದು ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇನೆ. ಸೊ ನೀವು ಸಹಿತ ಟ್ರೈ ಮಾಡಿ ತಾಳೆ ನೋಡಿ ಏನು ಮಸ ಮತ್ತು ಲಸಗಳನ್ನ ಏನ್ ಮಾಡ್ರಿ, ಕಂಡು ಹಿಡೀರಿ. ನೆಕ್ಸ್ಟ್ ಏನ್ ಮಾಡ್ರಿ, ತಾಳೆ ನೋಡಿ ಅಂತಂದು ಪ್ರಶ್ನೆ ಇದೆ. ಹೌದಾ? ಯಾವ ಬೇಕಾ ವಿಧಾನ ಮೂಲಕ ಮಸ ಕಂಡು ಹಿಡಿಬಹುದು. ಸೊ ನಿಮ್ಗೆ ಗೊತ್ತಿರ್ಬೇಕದು. ಸೊ ಈಗ ಉದಾಹರಣೆ 10 ಮತ್ತು 12 ತಗೋರಿ. ನೆಕ್ಸ್ಟ್ 15 ಮತ್ತು 20 ತಗೋರಿ. ರೈಟ್? ಸೊ 2 ಸಂಖ್ಯೆಗಳನ್ನ ಬಿಡಿಸ್ರಿ, ಮಸ ಮತ್ತು ಲಸಗಳನ್ನ ಕಂಡುಹಿಡಿರಿ, ತಾಳೆ ನೋಡ್ರಿ. ಇದೇನಾಗ್ತದೆ ನಿಮ್ಮ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಸೊ ನೆನ್ಪಿಟ್ಕೋರಿ, ಆರಾಮಾಗಿ ಏನ್ ಮಾಡ್ಬೋದು, 1 ಅಂಕದ ಪ್ರಶ್ನೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಬಂದೇ ಬರ್ತಾ ಇದೆ. ಸೊ ಮುಂದಿನ ಭಾಗದಲ್ಲಿ ನಾವೇನ್ ಮಾಡೋಣ ಅಂದ್ರ ವೆರಿ ಇಂಟ್ರೆಸ್ಟಿಂಗ್ ಇದೆ. ಮಸಾಲಸ ಕೊಟ್ಟಿರ್ತಾರೆ, ಒಂದ್ ಸಂಖ್ಯೆ ಕಂಡುಹಿಡಿರಿ ಅಂತಾರೆ, ಅದು ಒಂದ್ ಸಂಖ್ಯೆ ಕೊಟ್ಟಿರ್ತಾರೆ, ಮತ್ತೊಂದ್ ಸಂಖ್ಯೆನ ಕೊಡಂಗಿಲ್ಲ. ಯಾವ್ದಾದ್ರು ಒಂದು 4 ಅಂಶದ ಒಂದು ಕೊಡೋದು, ಒಂದ್ ಬಿಟ್ಟಿರ್ತಾರೆ, 3 ಕೊಟ್ಟಿರ್ತಾರೆ, ಒಂದ್ ಬಿಟ್ಟಿರ್ತಾರೆ. ಸೊ ಅವುಗಳನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಸೊ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಸೊ ಸ್ಟಡಿ ಮಾಡ್ತಾ ಇರಿ. ಥ್ಯಾಂಕ್ ಯು. ಇನ್ನು ಯಾರು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ನಮ್ದು ಲಿಂಕ್ ಇದೆ, ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.